ತಾಲೂಕಿನ ಬಾಚೇನಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಗುದ್ದಲಿ ಪೂಜೆ ನೆರವೇರಿಸಿದರು. ಶಾಸಕ ಎಚ್.ಸಿ. ಬಾಲಕೃಷ್ಣ ಮಾತನಾಡಿ, ಬಾಚೇನಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಚಿಕ್ಕ ಮಸ್ಕಲ್ ಬಳ ಸೇತುವೆ, ಕಾಂಕ್ರೀಟ್ ರಸ್ತೆ, ಶುದ್ಧ ಕುಡಿಯುವ ನೀರಿನ ಘಟಕ, ಹೈಮಾಸ್ಟ್ ಅಗಲೀಕರಣ, ಮನೆ ಕಳೆದುಕೊಂಡವರಿಗೆ ದೀಪ, ಅಂಗನವಾಡಿ ಕಟ್ಟಡ ಹಾಗೂ ಶಾಲಾ ಕಟ್ಟಡವನ್ನು ಇನ್ನು ಮುಂತಾದ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲಾಗ್ತಾ ಇದೆ. ಕೆಶಿಪ್ ರಸ್ತೆ ಅಭಿವೃದ್ಧಿ ಕಾಮಗಾರಿ ಶೀಘ್ರದಲ್ಲಿ ಪೂರ್ಣಗೊಳಿಸಲು ಸೂಚನೆ ನೀಡಲಾಗಿದ್ದು, ರಸ್ತೆ ಪರಿಹಾರ ನೀಡಲಾಗಿದ್ದು, ನಿವೇಶನ ನೀಡುವ ಕೆಲಸ ಮಾಡಲಾಗುವುದು. ತಿಪ್ಪಗೊಂಡನಹಳ್ಳಿ ಜಲಾಶಯಕ್ಕೆ ಹರಿತಾ ಇರುವಂತಹ ಕಲುಷಿತ ನೀರನ್ನು ತೆಗೆಯುವ ಬಗ್ಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಸರ್ವೆ ನಡೆಸುತ್ತಿದ್ದಾರೆ. ಡಿ. ದೇವರಾಜ್ ಅರಸು ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ಬಡವರ ಪರವಾಗಿ ಕಾರ್ಯಕ್ರಮ ನೀಡಿದ ನಾಯಕರಾಗಿದ್ದಾರೆ. ಡಿ. ದೇವರಾಜ್ ಅರಸು ನಂತರ ಹೆಚ್ಚು ದಿನ ಮುಖ್ಯಮಂತ್ರಿಯಾಗಿದ್ದು, ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ ಅಂತ ತಿಳಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾಂತಿಬಾಯಿ ಧನಂಜಯ ನಾಯಕ್ ಮಾತನಾಡಿ, ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದು, ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ ಅಂತ ತಿಳಿಸಿದರು. ತಹಸೀಲ್ದಾರ್ ಶರತ್ ಕುಮಾರ್, ಕೆ. ಕೃಷ್ಣಮೂರ್ತಿ, ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಧನಂಜಯ ನಾಯಕ್, ಇಒ ಜೈಪಾಲ್, ಜೆಜೆಎಂ, ಎಇ ಶ್ರೀನಿವಾಸ್, ಅರಣ್ಯ ಇಲಾಖೆಯ ಚೈತ್ರ ಮತ್ತು ಕೃಷಿ ಇಲಾಖೆಯ ವಿಜಯ್ ಸವನೂರ್, ತೋಟಗಾರಿಕೆ ಇಲಾಖೆ ಸಂತೋಷ್, ಡಿಆರ್ಎನ್, ಎನ್ಐಎಂಡಿ ಅಭಿಷೇಕ್ ನಾಯಕ್ ಮತ್ತು ಕೆಸಿಎಫ್ ವಿಪಿ ಕಟ್ಟ ವೆಂಕಟೇಶಲು ಮತ್ತು ಮಹೇಶ್ ನಾಯಕ್, ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಚಂದ್ರಶೇಖರ್, ಸದಸ್ಯರಾದಂತಹ ವಿಜಯ್, ಜಯರಾಮಯ್ಯ, ಯೋಗೇಶ್ ಮತ್ತು ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷ ಪ್ರಕಾಶ್, ಲಕ್ಷ್ಮಣ್, ಬಿಎಚ್ ಅಶೋಕ, ಗೊಲ್ಲರಪಾಳೆ ಜಯರಾಮಯ್ಯ, ಬಿಜಿ ಶಿವಮೂರ್ತಿ, ರಂಗನಾಥ್, ಯೋಜನಾ ಪ್ರಾಧಿಕಾರದ ನಿರ್ದೇಶಕ ಮೂರ್ತಿ ನಾಯಕ್, ಕುಮಾರ್ ನಾಯಕ್, ಪುಟ್ಟರಾಜು ಯಾದವ್, ರುದ್ರ ರಾಧ್ಯ, ಲಕ್ಷ್ಮೀಪತಿ ಇನ್ನು ಮುಂತಾದವರು ಹಾಜರಿದ್ದರು. ಇವತ್ತು ಏನಿಲ್ಲ, ಸುಮಾರು ಒಂದು 20 ಕೋಟಿ ವೆಚ್ಚದಲ್ಲಿ ಬಾಚೇನಹಟ್ಟಿ ಪಂಚಾಯಿತಿ ವ್ಯಾಪ್ತಿನಲ್ಲಿ ಪ್ರಮುಖವಾಗಿ ಚಿಕ್ಕಮಸ್ಕಲ್ ಬ್ರಿಡ್ಜ್ ಇಂದ ಹಿಡಿದು ಪ್ರತಿ ಗ್ರಾಮದಲ್ಲೂ ಕೂಡ ಕಾಂಕ್ರೀಟ್ ರಸ್ತೆ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ, ಸ್ಕೂಲ್ ಬಿಲ್ಡಿಂಗು ಎಲ್ಲಾನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಾನು ಶಂಕುಸ್ಥಾಪನೆ, ಉದ್ಘಾಟನೆ ಮಾಡ್ತಾ ಇದ್ದೀವಿ. ಸುಮಾರು ದಿವಸದಿಂದ ಏನಾಗಿಲ್ಲ, ಈಗ ಅಪ್ರೂವಲ್ ಆಗದೆ, ಟೆಂಡರ್ ಆಗದೆ, ಕೆಲಸ ಶುರು ಮಾಡೋನೆ. ಈಗ ಅಲ್ಲಿ ಹೋಗ್ತಾ ಇದೀವಿ. ನೀವು 3 ಗಂಟೆಗೆ ಅಲ್ಲಿ ಬಂದ್ರೆ ಅಲ್ಲಿ ಪೂಜೆ ಮಾಡ್ತೀವಿ. ಸಮಸ್ಯೆ ಇದೆ ಸರ್ ಚಿಕ್ಕಮಸ್ಕಲ್, ನೀವು ಅದಕ್ಕೆ ಅಲ್ಲಿ ಬನ್ನಿ ಅಂತ ಹೇಳಿದ್ರು. ಸಮಸ್ಯೆ ಏನಿಲ್ಲ, ಸ್ಯಾಂಕ್ಷನ್ ಆಗದೆ ಕೆಲಸ ಮಾಡ್ತಾರೆ. ಈಗ ಕೆಶಿಪ್ ರಸ್ತೆ ಸರ್ ಸೇತುವೆ ವಿಳಂಬ ಆಗ್ತಾ ಇದೆ. ಅವ್ರಿಗೂ ಹೇಳ್ತಾ ಇದೀವಿ, ನಮಸ್ಕಾರ, ಅವ್ರಿಗೂ ಹೇಳ್ತಾ ಇದೀವಿ. ಈಗ ಮಾಡಿಸ್ತೀವಿ, ಆದಷ್ಟು ಶೀಘ್ರದಲ್ಲೇ ಮಾಡಿಸ್ತೀವಿ. ಚಿತ್ತೂರಪಳ್ಳಿ ಸೇತುವೆನೆ ಅಲ್ಲಿ ಕಟ್ತಾವ್ರು. ಇವಾಗ ಅದು ಕಟ್ಸ್ಕೊಂಡು ಇಲ್ಲಿ ಬರ್ತಾರೆ. ನಮ್ಮ ಇದೈತಲ್ಲ, ಯಾವುದೋ ಮರಳುಗಳಿಗಿನ ಹಿಂದೆ ಇದರಲ್ಲಿ ಜ್ಯೋತಿಪಳ್ಳಿ ಮಾಡ್ತಾವ್ರೆ. ಅದು ಮುಗಿದ ತಕ್ಷಣ ಇಲ್ಲಿ ಬಂದು ಶುರು ಮಾಡ್ತಾರೆ ಕೆಲಸ. ಸರ್, ಇಲ್ಲಿ ರಸ್ತೆ ಅಗಲೀಕರಣ ವೇಳೆ ಸಾಕಷ್ಟು ಮನೆಗಳೆಲ್ಲ ಹೋಗ್ತಾ ಇದೆ. ಅವ್ರಿಗೆ ಏನಾದ್ರು ಪರಿಹಾರ ಆಗಲೇ ಕೊಟ್ಟಿದ್ದೀವಿ. ಅವ್ರಿಗೆ ಜಾಗ ಕೊಡಬೇಕು, ಸೈಟ್ ಹುಡುಕ್ತಾ ಇದೀವಿ. ಸೈಟ್ ಕೂಡ ಕೊಡುವಂತ ವ್ಯವಸ್ಥೆ ಆಗಿದೆ. ಸರ್, ಹೊಸಪೇಟೆಯಲ್ಲಿ ಹೇಳಿದ್ದು ಆಗ್ಲೇ ಹೇಳಿದ್ನಲ್ಲ, ಶುದ್ಧ ಕುಡಿಯುವ ನೀರಿನ ಘಟಕ, ಐಮಾಸ್ ಲೈಟು, ಊರೊಳಗಡೆ ಕಾಂಕ್ರೀಟು, ಚರಂಡಿ, ಬ್ರಿಡ್ಜು, ಅಂಗನವಾಡಿ, ಶಾಲಾ ಕೊಠಡಿಗಳು ಎಲ್ಲಾನು ಕೂಡ ಮಾಡ್ತೀವಿ. ಸರ್, ಹೊಸಪೇಟೆಯಲ್ಲಿ ಜಂಕ್ಷನ್ಗಳು ಜಾಸ್ತಿ ಆಗ್ತಾ ಇದೆ. ರೋಡಿಂದ ಟರ್ನ್ಗಳಕ್ಕೆ ಜಾಸ್ತಿ ಆಗ್ತಾ ಇದೆ. ಅದೊಂದ್ಸರಿ ಕಾಮಗಾರಿ ಆದ್ಮೇಲೆ ನಾನು ಅವ್ರಿಗೆ ಎಲ್ಲರಿಗೂ ಹೇಳಿದ್ದೀನಿ, ಒಂದ್ ಕಡೆ ಮಾತ್ರ ಪೂರ್ತಿ ಪಾಯಿಂಟ್ ಅಷ್ಟೇ, ಎಲ್ಲ ಕಡೆ ಬಿಡಲ್ಲ. ಅವ್ರನ್ನೆಲ್ಲ ಕುಂಡಿಸ್ಕೊಂಡು ಅವರೆಲ್ಲ ಎಲ್ಲಿ ಹೇಳ್ತಾರೆ ಒಂದ್ ಕಡೆ ಮಾತ್ರ ಪಾಯಿಂಟ್. ಸರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರದ್ದು ಅವಧಿ ಎಲ್ಲ ಅವಧಿ ಮುಗ್ತದೆ. ವಿಸ್ತರಣೆ ಜಾಸ್ತಿ ಆಗಿದೆ. ಡಿ.ಕೆ. ಶಿವಕುಮಾರ್ ಯಾವ ಮುಖ್ಯಮಂತ್ರಿ ಆಯ್ತಾರೆ ಅಂತ ಕೇಳ್ತಾವ್ರೆ. ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಹೇಳಿದ್ರೆ ಮುಖ್ಯಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯನವರು ಈಗ ಏನು ದೇವರಾಜ್ ಅವರ ಒಂದು ಅವಧಿ ಅದನ್ನ ಒಂದು ದಾಖಲೆ ಮುರಿದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು, ದಾಖಲೆ ಮುರಿದಿದ್ದಾರೆ. ಸಿದ್ದರಾಮಯ್ಯನವರು ಅವ್ರೇನು ಬರೀ ಸುಮ್ಮನೆ ಯಾರೋ ಮಾತಾಡ್ದಂಗೆ ಕೇವಲ ಹುಡುಗಾಟಿಗೆಗೋಸ್ಕರ ರಾಜಕಾರಣ ಮಾಡಿದವರಲ್ಲ. ಈ ರಾಜ್ಯದ ಬಡವರ ಪರವಾಗಿ ಕಾರ್ಯಕ್ರಮ ಕೊಟ್ಟಂತ ಒಬ್ಬ ಏಕೈಕ ನಾಯಕ. ದೇವರಾಜ ಅರಸು ನಂತರ ಬಡವರ ಪರವಾಗಿ ಕೆಲಸ ಮಾಡಿದಂಥ ಏಕೈಕ ನಾಯಕ ಸಿದ್ದರಾಮಯ್ಯನವರು. ಈಗ ದೇವರಾಜ ಅರಸು ಅವರು ಈ ರಾಜ್ಯದಲ್ಲಿ ಈಗ ಅತಿ ಹೆಚ್ಚು ಮುಖ್ಯಮಂತ್ರಿ ದಿವಸಗಳನ್ನ ಸೇವಿಸಿದಂಥವರು ಸಿದ್ದರಾಮಯ್ಯನವರು. ಅವ್ರಿಗೆ ನಾವು ಈಗಾಗಲೇ ಅವ್ರಿಗೆ ನಾನು ವೈಯಕ್ತಿಕವಾಗಿ ಕ್ಷೇತ್ರ ಜನತೆ ಪರವಾಗಿ ಅಭಿನಂದನೆ ಕೂಡ ಸಲ್ಲಿಸಿದ್ದೀನಿ. ಸರ್, ಈ ಭಾಗಕ್ಕೆ ನೀರನ್ನು ತರೋದಕ್ಕೆ ನಾವು ಚಿಂತನೆ ಇದೆಯಾ ಸರ್? ಎಲ್ಲ ಮಾಡ್ತಾ ಇದೀವಿ. ಈ ಭಾಗಕ್ಕೂ ಮಾಡ್ತೀವಿ. ತಿಪ್ಪಗೊಂಡನಹಳ್ಳಿ ಅದನ್ನು ಪ್ಲಾನ್ ಮಾಡ್ತಾ ಇದೀವಿ, ಮಂಚನಬೆಲೆ ಪ್ಲಾನ್ ಮಾಡ್ತಾ ಇದೀವಿ. ಎಲ್ಲ ಒಟ್ಟು ಕ್ಷೇತ್ರ ಪೂರ್ತಿ ನೀರಾವರಿ ಆಗಬೇಕು ಅಂತಕ್ಕಂಥ ಆಲೋಚನೆ. ಕಲುಷಿತ ನೀರು ಎಲ್ಲಾನು ಒಂದೊಂದೇ ಮಾಡ್ತಾ ಇದೀವಿ. ಅವಕಾಶ ಕೊಡ್ಬೇಕು ನೀವು. ಎಲ್ಲಾನು ಮಾಡ್ತಾ ಇದೀವಿ. ನಿಧಾನ ಆಗ್ತವೆ, ಒಂದೊಂದೇ ಆಯ್ತವೆ. ಈಗ ಕಲುಷಿತ ನೀರು ತಿಪ್ಪಗೊಂಡನಹಳ್ಳಿ ಮಂಚಿನ ಮೇಲೆ ಹೋಗ್ತಾ ಇದೆ. ಆ ನೀರನ್ನ ಮಾಡಿ ತೆಗಿಬೇಕು ಅಂತ ಈಗಾಗಲೇ ಅದ್ರ ಸರ್ವೆ ಮಾಡಿಸ್ತಾವ್ರೆ ಉಪಮುಖ್ಯಮಂತ್ರಿಗಳು ಡಿ.ಕೆ. ಸುರೇಶ್ ಅವರು. ಸರ್ವೆ ನಡೀತಾ ಇದೆ.
ಅದನ್ನ ಯಾವ ರೀತಿ ಅದನ್ನ ಕಲುಷಿತನ ತಡೆಗಟ್ಟಬೇಕು ಅಂತಕ್ಕಂಥದ್ದು ಅದನ್ನ ಮಾಡ್ತೀವಿ. ಶೀಘ್ರದಲ್ಲೇ ಅದಕ್ಕೆ ಕಾರ್ಯಕ್ರಮ ಕೊಡ್ತೀವಿ ನಾವು. ಇನ್ನೊಂದು 6 ತಿಂಗಳಲ್ಲಿ ಅದಕ್ಕೊಂದು ಮುಕ್ತಿ ಕಾಣಿಸ್ತೀವಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಥ್ಯಾಂಕ್ ಯು. ಈಗ ಫಿಲ್ಟರ್